ರೀ ರೀ ಸ್ವಲ್ಪ ಟೀ ಏನಾರು ಇಟ್ಕೊಂಬರೋಣ. ಟೀ ಕುಡಿತೀರಾ? ಟೀ ಕುಡಿತೀರಾ ಇಲ್ಲ ಮಜ್ಜಿಗೆ ಏನಾರು ಕುಡಿತೀರಾ ಇಲ್ಲ ಜ್ಯೂಸ್ ಏನಾರು ಮಾಡ್ಕೊಂಬರೋಣ ಇಲ್ಲ ಊಟ ಮಾಡ್ತೀರಾ? ಬೇಡ ಕಣೆ, ನನಗೆ ಈಗ ಸದ್ಯಕ್ಕೆ ಏನು ಬೇಡ ಕಣೆ, ಸುಮ್ಕಿರು. ಒಂದ್ ಕೆಲಸ ಮಾಡುವ, ಮಜ್ಜಿಗೆ ಪಾಪ ಇವಳು ಶಶಿ ಮಾತ್ರ ಮಜ್ಜಿಗೆ ಮಾತ್ರ ಬೋಲು ಚೆನ್ನಾಗಿ ಮಾಡ್ತಾಳೆ. ಒಂದ್ರಿಟ್ಟು ಮಜ್ಜಿಗೆ ಮಾಡ್ಕೊಂಡ್ ಬರೋದು ಕೇಳ್ತೀಯೇನೆ, ಬೋಲು ಚೆನ್ನಾಗೈತೆ ಮಜ್ಜಿಗೆ ಮಾತ್ರ ಬಹಳ ರುಚಿಯಾಗಿ ಮಾಡ್ತಾಳೆ. ಅದೇನೇನೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಮಜ್ಜಿಗೆ ಮಾಡ್ಕೊಂಡ್ ಬರ್ತಾಳೆ. ಮೊನ್ನೆನು ಮಾಡ್ಕೊಂಬಂದ್ ಕೊಟ್ಟಿದ್ಲು, ಬಹಳ ರುಚಿಯಾಗಿತ್ತು ಕಣೆ. ಹೌದಾ? ಸರಿ ಆಯ್ತು ಬಿಡ್ರಿ. ಒಂದ್ ಕೆಲಸ ಮಾಡ್ರಿ, ಈಗ ಮಜ್ಜಿಗೆ ಕುಡಿದು ಬಿಟ್ರೆ ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ. ಹೇಳ್ತೀನಿ ಶಶಿಗೆ, ಮೊದ್ಲು ಬಿಸಿ ಬಿಸಿ ಮುದ್ದೆನೂ ಅನ್ನ ಎಲ್ಲ ಊಟ ಮಾಡ್ರಿ ಸಾಂಬಾರಿಂದ. ನುಗ್ಗೆಕಾಯಿ ಸಾಂಬಾರಲ್ಲಿತ್ತೆ ಊಟ ಮಾಡ್ಬಿಟ್ಟು ಆಮೇಲಿಂದ ಕಡೆಗೆ ಮಜ್ಜಿಗೆ ಕುಡೀರಿ ಅಂತ ಕಣಿ ಹೇಳ್ರಿ, ಸರಿನಾ? ಸರಿ ಕಣೆ, ಆಯ್ತು. ಅಲ್ಲ ಕಣೆ, ಇವ್ರು ಇನ್ನು ಅಂತವ್ರು ಇರ್ಬೇಕೆ ಇವ್ರು? ನಮ್ಮೂರವ್ರು ಶುಂಠಿ ಗಿಡಕ್ಕೆ ಕಳೆ ತೆಗಿದಕ್ಕೆ ಬರ್ತೀರಂತ ಹೇಳ್ಬಿಟ್ಟು ಎಲ್ಲಾರು ಹೋಗಿ ಹೋಗಿ ಆ ಶಂಕರಣ್ಣರ ಇದಕ್ಕೆ ಶುಂಠಿ ಗಿಡಕ್ಕೆ ಕಳೆ ತೆಗಿಯಕ್ ಹೋಗ್ಬಿಟ್ಟಿದಾರಲ್ಲ. ಅಲ್ಲ, ನಾನು ಯಾವತ್ತೂ ಏನೋ ಕೆಲ್ಸಕ್ಕೇನು ಕರಿದಂಗೆ ಇದ್ ಮಾಡಿದೀನಿ ಅವರಿಗೆ, ಯಂತ್ರದಲ್ಲಿ ತೊಂದರೆ ಮಾಡಿದೀನಿ. ಯಾಕೆ ಇಂಥ ಕೆಲಸ ಮಾಡ್ಬಿಟ್ರು ಇವರು? ಬಲು ಬೇಜಾರಾಗ್ತೈತ್ ಕಣೆ ನನ್ಗಂತೂ ಅತ್ಲಾಗಿ ಇವತ್ತು. ಮಾಡ್ದಂಗಿರ್ತಾನ ಅವ್ನು ಶಂಕರಣ್ಣ. ಅವನು ಆಸ್ತಿ ಬೇರೆ ಬಿಡಿಸ್ಕೊಂಡ್ಬಿಟ್ರೆ ನೀವು ನಿಮ್ಮ ಅಪ್ಪಂದಂತ, ಹಂಗಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚು ನಿಮ್ ಮೇಲೆ. ಆ ಹೊಟ್ಟೆ ಕಿಚ್ಚು ತಡೆಯಕ್ಕಾಗ್ದಲೆ ಈ ರೀತಿ ಎಲ್ಲ ಮಾಡ್ತಾರೆ. ಬಿಡ್ರಿ, ಏನ್ ತಲೆ ಕೆಡಿಸ್ಕೊಂಡ್ಬಿಡ್ರಿ ನೀವು. ಹೊಟ್ಟೆ ಕಿಚ್ಚು ಪಡ್ಕೊಂಡವ್ರು ಅದೆಷ್ಟು ದಿವಸ ಮಾಡ್ಕೊಂತಾರ ಮಾಡ್ಕೊಳ್ಳಿ, ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರ? ಆರಾಮಾಗಿರೋದ್ ನೋಡ್ರಿ ನೀವು. ಅದಕ್ಕೇನಂತೆ, ಅವ್ರಿಲ್ಲ ಅಂದ್ರೆ ಇನ್ನೊಂದು 5-6 ಜನಕ್ಕೆ ಬೇಕಾದ್ರೆ ಪಕ್ಕದೂರವ್ರಿಗೆ ಇಲ್ಲ ಬೇರೆಯವ್ರಿಗೆ ಯಾರಿಗಾರ ನೋಡಿ ಕರ್ಕೊಂಬಂದ್ರೆ ಆಗುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲ, ನಮ್ಮವ್ರಂತ ನಾವು ಕರಿತೀವಿ, ಇವರು ಈ ರೀತಿ ಮಾಡ್ತಾರಂತ ಯಾರಿಗ್ ಗೊತ್ತ ಹೇಳ್ರಿ? ಅಮ್ಮ ಅಮ್ಮ ಅಪ್ಪ ಅಪ್ಪ ಇದ್ಯಾಕ್ರಿ ದಿಲೀಪ್ ಅಲ್ವೇನ್ರಿ ಹಿಂಗ್ ಕೂಕೊಂಡ್ ಬರ್ತಿರೋದು? ಏನಾಯ್ತ್ರಿ ಈ ಹುಡುಗಂಗೆ? ಯಾಕ ಒಂಥರ ಜೋರಾಗಿ ಕೂಕೊಂಡ್ ಬರ್ತಿದಾನೆ? ಅಪ್ಪ, ದಿಲೀಪ, ಇಲ್ಲ ಇದು ಕಣ ಬಾರ, ಏನಾಯ್ತಾ? ಅಗಳೇ, ಇದ್ಯಾಕೆ ಈ ಹುಡುಗ ಯಾಕ ಹಿಂಗೆ ಒಂಥರ ಕೋಪ ಮಕ ಮಾಡ್ಕೊಂಡ್ ಬಂದಾನೆ? ಯಾರ ಜೊತೆನಾದ್ರೂ ಏನಾದ್ರು ಗಲಾಟೆ ಗಿಲಾಟೆ ಏನಾರ ಮಾಡ್ಕೊಂಡ್ ಬಂದ ಏನೇ ಇವನು? ಯಾಕ ಮಕ ನೋಡಿದ್ರೆ ಹಂಗೆ ಅನ್ನಿಸ್ತೈತೆ? ಇನ್ಯಾರ ಜೊತೆ ಅವ್ನು ಮಾಡ್ಕೊಂಡ್ ಬಂದಿದ್ರೆ ಅವ್ನು ಶಂಕರಣ್ಣನ ಜೊತೆ ಕಿತಾಪತಿ ಏನಾರ ಮಾಡ್ಕೊಂಡ್ ಬಂದಿರ್ತಾನೆ. ಅವ್ನು ಶಂಕರಣ್ಣ ಇದಾನಲ್ಲ, ಬೇಕು ಬೇಕು ಅಂತ ಕ್ಯಾತೆ ತೆಗಿಯೋದು, ಜಗಳ ಮಾಡೋದು, ಇವೆಲ್ಲ ಬಹಳ ಮಾಡ್ತಿದ್ದಾನೆ. ಅವ್ನ್ ಯಾಕ ಬಳುವತಿ ಆಗ್ತೈತೆ ಅವಂದು. ಏನ್ಲ ಪಾಪ, ಯಾರು ಏನಾರ ಬೈದ್ರೇನ್ಲ? ಏನಾಯ್ತು ಬಾಯ್ ಬಿಟ್ಟು ಹೇಳು. ಅಪ್ಪ, ಯಾರು ಏನು ಮಾಡಿಲ್ಲ, ಮನೆಯವ್ರಿರೋರೆ ನಮ್ಗೆಲ್ಲಾರು ಮೋಸ ಮಾಡ್ತಿದ್ದಾರೆ. ಯಾರಿಗೂ ಬುದ್ಧಿ ಇಲ್ಲ ಕಣಪ್ಪ, ಯಾರಿಗೂ ಬುದ್ಧಿ ಇಲ್ಲ. ಅಮ್ಮ, ಬಾಳ ಮೋಸ ಮಾಡ್ಬಿಟ್ರು ಕಣಮ್ಮ, ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಮ್ಗೆ ಅನ್ಯಾಯವಾಗಿ ಬಾಳ ಮೋಸ ಆಗ್ಬಿಟ್ಟು ಕಣಮ್ಮ. ನಾವು ಏನಮ್ಮ ಮಾಡೋದು ಹಿಂಗಾಗ್ಬಿಟ್ರೆ? ಯಪ್ಪ ಯಪ್ಪ ಯಪ್ಪ, ನನ್ಗಂತೂ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಕಣಮ್ಮ. ಪಾಪ ಕಣಮ್ಮ, ಈ ಹುಡುಗಿ ಯಾಕಮ್ಮ ಯಾಮಾರ್ಬಿಟ್ಲು ಇವಳು ನಮ್ ಚಂದು? ಇವಳಿಗೆ ಬುದ್ಧಿ ಬೇಡವೇನಮ್ಮ ಇವಳಿಗೆ? ಅಲ್ಲ, ನಾವೇ ಚೆನ್ನಾಗಿರೋ ಸಂಬಂಧ ನೋಡ್ಬಿಟ್ಟು ಮದ್ವೆ ಮಾಡ್ಕೊಡ್ತಿರಲ್ವೇನಮ್ಮ? ಚೆನ್ನಾಗೇ ಇರ್ಬೋದಿತ್ತು. ಅನ್ಯಾಯವಾಗಿ ಇವಳ ಕೈಯಿಂದ ಇವಳೇನೇನೆ ಇವಳು ನೆಮ್ಮದಿ ಹಾಳು ಮಾಡ್ಕೊಂಡ್ಬಿಟ್ಲಲ್ಲಮ್ಮ. ಏನಮ್ಮ ಮಾಡೋದು ಹಿಂಗಾಗ್ಬಿಟ್ರೆ? ದೊಡ್ಡವ್ರ ಮಾತು ಕೇಳ್ಬೇಕಂತ ಹೇಳೋದು ಇದಕ್ಕೇನೆ. ಬುದ್ಧಿ ಬೇಡವಾ ಅವಳಿಗೆ? ಬುದ್ಧಿ ಬೆಳ್ಳ. ಯಾಮಾರ್ ಬಿಟ್ಲು ಅತ್ಲಾಗಿ ಹೋಗತ್ಲಾಗಿ. ಏನ್ ಮಾಡೋದು ಏನ? ಇದೇನ್ಲ ಪಾಪ? ಲೇ ದಿಲೀಪ, ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ ಕಣಪ್ಪ ಅತ್ಲಾಗಿ. ಸುತ್ತು ಬಳಸಿ ಮಾತಾಡೋ ಬಿಟ್ಬಿಟ್ಟು ಏನ್ ಹೇಳ್ಬೇಕಂತಿದ್ಯೋ ಅದನ್ನ ಕರೆಕ್ಟ್ ಆಗಿ ಹೇಳು. ಈಗ ಚಂದು ಏನ್ ಮಾಡ್ಕೊಂಡ್ ಬಂದ್ಲು ಪಾಪ, ಅದೇನ್ ತಪ್ಪು ಮಾಡ್ಕೊಂಡ್ ಬಂದಾಳ ಅಂತ ಹಂಗ್ರೇಗಾಡ್ತಿದ್ಯಾ? ಬಿಡತ್ಲಾಗಿ. ಏನ್ ಅತ್ಲಾಗಿ ನಿಮ್ ಮಾವನ್ ಮಗಂಗೆ ಅಲ್ವಾ ಮದ್ವೆ ಆಗಿರೋದು? ಅತ್ಲಾಗಿ ನೆಮ್ಮದಿ ಆಗಿದ್ದಾಳ ಅತ್ಲಾಗಿ. ಬಿಡ ಅತ್ಲಾಗಿ, ಕಷ್ಟ ಸುಖಕ್ಕೆ ನಾವೇ ಆಗ್ಬಿಟ್ಟು ಅತ್ಲಾಗಿ ಚೆನ್ನಾಗಿ ಇದ್ ಬಿಡ್ಲಿ, ಕಣ್ಮುಂದೆ ಇರ್ಲಿ ಅತ್ಲಾಗಿ. ಇನ್ನೇನ್ ಮಾಡೋದಪ್ಪ ಇವಾಗ? ಮದ್ವೆ ಮಾಡಿದ್ದಾಳೆ, ಇಷ್ಟಪಟ್ಟಿದ್ದಾಳೆ, ಮದ್ವೆ ಮಾಡ್ಕೊಂಡ್ ಬಂದಿದ್ದಾಳೆ. ಅಪ್ಪ, ನೀನ್ ಹಂಗಂತ ಹೇಳ್ತಿದ್ಯಪ್ಪ, ನಿನ್ ಬುದ್ಧಿ ಇಲ್ವೇನಪ್ಪ? ಅಲ್ಲ, ನಾನು ಹಂಗೆ ಅನ್ಕೊಂಡಿದ್ದೆ ಕಣಪ್ಪ. ಬಿಡತ್ಲಾಗ ಮಾವನ ಮಗ ಅಲ್ವಾ, ಅತ್ಲಾಗಿ ಚೆನ್ನಾಗಿರ್ಲಿ ಅತ್ಲಾಗಿ, ಖುಷಿ ಖುಷಿಯಾಗಿ ನನ್ ತಂಗಿ ಇಷ್ಟಪಟ್ಟವನ್ಗಲ್ವಾ, ಹೆಂಗ ಕಣ ಮುಂದೆ ನೆಮ್ಮದಿ ಆಗಿದ್ರೆ ಸಾಕು ಅತ್ಲಾಗಿ. ಬೇರೆಯವ್ರು ಯಾರು ಅಲ್ಲ, ಚೆನ್ನಾಗಿರ್ಲಿ, ನಾವೇ ಕಷ್ಟ ಸುಖಕ್ಕೆ ಆಗಣ, ಎಲ್ಲದನ್ನು ನಾವೇ ನೋಡ್ಕೊಳ್ಳೋಣ ಅಂತ ನಾನು ಏನೇನೋ ಕನ್ಸ್ ಕಾಣ್ಕೊಂಡು ಚೆನ್ನಾಗಿದ್ನಪ್ಪ. ಅಪ್ಪ, ಎಂತ ಕೆಲಸ ಮಾಡಿದ ನಂಗೆ ಗೊತ್ತೇನಪ್ಪ? ಅಲ್ಲೇ ಅವನು ದಿಲೀಪ್ ಗಿರೀಶ ಇದ್ದಾನಲ್ಲ, ಗಿರೀಶ, ಅವನು ಅಲ್ಲೇ ಮೊದ್ಲೇನೆ 1 ವರ್ಷದ ಮುಂಚೆನೆ ಅಂತೆ ಒಬ್ಬ ಹುಡುಗಿಗೆ ಇಷ್ಟಪಟ್ಬಿಟ್ಟು ಮದ್ವೆ ಆಗಿದಾನಂತೆ. ಅವಳ ಮೊದ್ಲನೇ ಹೆಣ್ತಿನೇ ಸೌಮ್ಯ ಅಂತೆ. ಇವಳು ನಮ್ ಚಂದುಗೆ ಈಗ ಮೊನ್ನೆ ಮದ್ವೆ ಆಗಿರೋದು. ಅಲ್ಲೇ ಇವಳು ಚಂದು ಮದ್ವೆ ಆಗಿರೋದು 2ನೇ ಮದ್ವೆ ಅಂತೆ ಅವನು. ಏನ್ ಹೇಳ್ತಿದ್ದಿಲ್ಲ ಪಾಪ ನೀನು? ಏ ದಿಲೀಪ, ಬಿಡ್ತು ಅಂತ ಹೇಳು. ಅದೇನಂತ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣ್ಣ, ಮಾತಾಡಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ಹೆಂಗ್ ಬೇಕಂಗ್ ಮಾತಾಡಬಾರ್ದು, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನನ್ಗೆ. ಏನಂತ ಮಾತಾಡ್ತಿದ್ಯಾ ನೀನು? ನಿನ್ಗೆ ಏನಾದ್ರು ಗೊತ್ತಾಗ್ತೈತ ಏನ್ ಮಾತಾಡ್ತಿದ್ದೀನಂತ? ನಿನ್ಗೆ ಮೈ ಮೇಲೆ ಪ್ರಜ್ಞೆ ಆಯ್ತಾ ನಿನ್ಗೆ? ಸುಮ್ಕಿರು. ಯಾರಲ್ಲ ಹೇಳಿದ್ದು
ಆ ಯಾರು ಹೇಳಿದ್ದು ಫಸ್ಟ್ ನಮ್ಗೆ ಆಗೋರು ಆಗ್ದಲೇ ಇರೋರು ಬಹಳ ಜನ ಇದಾರೆ. ಅವ್ರು ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಪಾಪ ನಿಮ್ಮ ಮಾವನ ಮಗನ ಮೇಲೆ ಹಿಂಗೆಲ್ಲ ರೇಗಾಡ್ಬೇಡ ಕಣಪ್ಪ, ಸುಮ್ಕಿರು. ಯಾರ್ಯಾರ್ದ ಮಾತೆಲ್ಲ ಕೇಳಬಾರ್ದು ಹಿಂಗೆಲ್ಲ. ಯಾರ ಹೇಳಿದ್ ನಿನಗೆ? ಯಾರು ಹೇಳಿರು ಹೇಳು, ನನಗೆ ಗೊತ್ತಾಗುತ್ತೆ ವಿಷಯ ಏನಿದ್ರು. ಅಲ್ಲ ಕಣ್ಲ ಪಾಪ, ನಮ್ಮ ಅಣ್ಣನ ಮಗ ಗಿರೀಶ ಏನು ಅಂತ ನನಗೆ ಮೊದಲು ನನಗೆ ಗೊತ್ತು ನನಗೆ ಒಂದ್ ರೀತಿ ತರ್ಲೆ ಅಂತ. ಆದ್ರೆ ಇಂಥ ಬುದ್ಧಿ ಎಲ್ಲ ಮಾಡೋದು ಕಣ್ ಹೇಳ ಅವನು, ನನಗ್ ಗೊತ್ತಿಲ್ವಾ? ಅವನು ಪಾಪ ದಿಲೀಪ, ಅವನು ಅವ್ರ ಅಪ್ಪನಿಂದ ತುಂಬಾ ಎದುರುತಾನ್ ಕಣ. ಇಂಥ ಕೆಲಸ ಎಲ್ಲ ಮಾಡಿರಲ್ಲ, ಸುಮ್ಕಿರ ನೀನು. ಅವ್ರ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ಬೇಡ ನೀನು. ಅಣ್ಣ ನಾನು ನೋಡು ಅವಾಗ್ಲಿ ನಾನು ಮನೆ ಒಳಗಡೆಯಿಂದ ಬಾಳ ನೋಡ್ತಿದ್ದೀನಿ ನಾನು. ನೀನ್ ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಡ್ತಿದ್ದೀನಿ. ಎಷ್ಟಂತ ತಡಿಲಿ ನಾನು? ಏನ ಅವಾಗ್ಲಿ ನಾನು ಅಣ್ಣ ಮಾತಾಡ್ತಿದ್ದಾನಂತ ನಾನು ಎದುರುದ್ರ ಕೊಡಬಾರ್ದು ಅಂತ ಒಳಗಡೆ ನೀನ್ ಸುಮ್ಕೆ ನಿನ್ಕಂಡು ಕೇಳಿಸ್ಕೊಡ್ತಿದ್ದೆ. ನೀನ್ ಯಾಕೆ ಅತಿಯಾಗಿ ಮಾತಾಡ್ತಿದ್ಯಾ ನೀನು? ನಾನು ಅವಾಗ್ಲಿ ನಾನು ನೋಡ್ತಿದ್ದೀನಿ ಏನು ಮಾತಾಡ್ತಿದ್ಯಾ ಅಂತ. ನಿನ್ಗೆ ಒಂದ್ ಸ್ವಲ್ಪ ನಿನ್ಗೆ ಪ್ರಜ್ಞೆ ಐತಾ? ಪ್ರಜ್ಞೆ ಇಟ್ಕೊಂಡು ಮಾತಾಡೋಣ ನೀನು. ಅಲ್ಲ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ? ನೋಡು, ಗಿರೀಶನ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನನಗ್ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಇಂದು ಮುಂದೆ ಏನು ಯೋಚನೆ ಮಾಡ್ದಲೆ ಅವ್ರು ಇವ್ರು ಹೇಳ್ತಾರಂತ ಅವ್ರ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಬಂದು ಹೆಂಗ್ ಬೇಕಂಗೆ ನೀನು ಮಾತಾಡಿದ್ರೆ ನಾನು ಮಾತ್ರ ಸಹಿಸ್ಕೊಳಲ್ಲ. ನಾನು ಈ ಮನೇಲೆ ಇರಲ್ಲ ಅಮ್ಮ. ಬೇಕು ಅಂತಾನೆ ನಾನು ಇಲ್ಲಿ ಬಂದಿದ್ದೀನಲ್ಲ, ಅದಕ್ಕೆ ಅಣ್ಣ ಅತ್ತಿಗೆಗೆ ಆಗ್ತಿಲ್ಲ ಕಣಮ್ಮ, ಹೊಟ್ಟೆ ಕಿಚ್ಚು. ಅವ್ರಿಗೆ ಹಿಂಸೆ ಆಗ್ತೈತೆ. ಅವರೇ ನೆಮ್ಮದಿಯಾಗಿ ಇದ್ಬಿಡ್ಲಿ. ನನ್ನ ಪಾಡಿಗೆ ನಾನು ನಮ್ಮ ಅತ್ತೆ ಮಾವನ ಮನೆಗೆ ಹೋಗ್ಬಿಡ್ತೀನಿ ಅತ್ಲಾಗಿ. ನಿಮ್ ಸವಾಸನೆ ಸಾಕು ನನಗೆ. ಏ ಪಾಪ ಸುಮ್ಕಿರ. ಯಾಕೆ ಹಿಂಗ ಆಡ್ತಿದ್ಯಾ ನೀನು? ನಾನು ಹೇಳ್ತಿಲ್ವಾ? ಯಾಕೆ ಈ ರೀತಿ ಇದ್ ಮಾಡ್ತಿದ್ಯಾ? ತಡಿಯಮ್ಮ ಚಂದು, ನೀನು ಸುಮ್ಕಿರಮ್ಮ ನೀನು ಒಂದ್ ಗಳಿಗೆ. ಅಮ್ಮ ನನಗೆ ನೋಡಮ್ಮ, ಯಾರು ಏನು ಹೇಳಿಲ್ಲ ಕಣಮ್ಮ. ನಮ್ ಗಜೇಂದ್ರ ಇದಾನಲ್ಲ, ನಮ್ ಗಜೇಂದ್ರ ಮತ್ತೆ ನಮ್ ಕುಮಾರಣ್ಣ ಇಬ್ರು ಬಂದು ನಾನು ತೋಟದಲ್ಲಿ ಕೆಲಸ ಮಾಡ್ಕೊಂಡು ನಿಂತಿದ್ದೆ. ಅವಾಗ ಬಂದು ಇಬ್ರು ಹೇಳಿರು ಕಣಮ್ಮ. ಪ್ರೂಫ್ ಸಮೇತ ಕೊಟ್ಟಿದ್ದಾರೆ ನನಗೆ, ಗೊತ್ತಾ? ಇವನು ಸ್ವಂತ ನಮ್ಮ ಗಜೇಂದ್ರ ಇದ್ದಾನ ನೋಡು, ಗಜೇಂದ್ರನ್ ಕಾಲೇಜಲ್ಲೇನೆ ಅವಳ ಫ್ರೆಂಡ್ ಅಂತೆ. ಅವಳು ಮೊದಲು ಮದುವೆ ಆಗಿರೋ ಹುಡುಗಿ ಸೌಮ್ಯ ಅಂತ ಅವಳ ಹೆಸರು. ಎಲ್ಲ ಮನೆ ಮಾಡ್ಬಿಟ್ಟು ಚೆನ್ನಾಗಿ ಇದಾರಂತೆ. ಅವ್ರು ಮದುವೆ ಆಗ್ಬಿಟ್ಟು ಆ ಹುಡುಗಿ ಜೊತೆನಾದ್ರೂ ನೆಮ್ಮದಿಯಾಗಿರ್ಬೇಕು ತಾನೆ. ಆ ಹುಡುಗಿಗೂ ಮದುವೆ ಆಗಿ 1 ವರ್ಷ ಚೆನ್ನಾಗಿದ್ದು ಇವಾಗ್ಲೂ ಚೆನ್ನಾಗೇ ಇದ್ದಾನೆ. ಇಲ್ಲಿಂದ ಬರೋದು ಹೋಗೋದು ಎಲ್ಲ ಮಾಡಿದಾನೆ. ಬಹಳ ಅವತಾರಗಳು ಮಾಡಿದಾನೆ. ನಿಮಗ್ ಗೊತ್ತಿಲ್ಲ ಅಷ್ಟೇ. ನನಗೆ ಫೋಟೋ ಎಲ್ಲ ತೋರಿಸ್ತಾ ಅವ್ನ ಗಜೇಂದ್ರ ಫ್ರೆಂಡೇ ಅಂತೆ ಆ ಹುಡುಗಿ ಸೌಮ್ಯ. ಎಲ್ಲದೂ ತೋರಿಸಿರು ನನಗೆ. ಎಲ್ಲ ನೋಡ್ಕೊಂಬಂದೆ ನಾನು ಮಾತಾಡ್ತಿರೋದು. ಇನ್ನು ಮುಂದೆ ಅವ್ರವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಸುಮ್ಕೆ ಮಾತಾಡಕ್ಕೆ ನಾನೇನು ದಡ್ಡ ಅಲ್ಲ. ನೀವು ದಡ್ರು. ಇನ್ನು ಅವ್ನ ಮಾತು ಕೇಳ್ಕೊಂಡು ಇನ್ನೂ ಯಾಮಾರ್ತಿದ್ದೀರಾ. ನಿಮ್ಗೆ ಸತ್ಯ ಏನಂತ ಇನ್ನೂ ಗೊತ್ತಾಗ್ತಿಲ್ಲ. ಬಾಯಿ ಬಿಟ್ಟು ಹೇಳಿದ್ರು ಬಿಡಿಸಿ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ ಕಣಮ್ಮ, ನನ್ಗೇನು ಬುದ್ಧಿ ಇಲ್ವೇನಮ್ಮ? ನಾನು ಯಾಕಮ್ಮ ನನ್ನ ತಂಗಿಗೆ ಕೆಟ್ಟದು ಬಯಸೋಣ? ಅಲ್ಲ ಏನಂತ ಮಾತಾಡ್ತಿದ್ದೀರಾ ನೀವು? ಅಲ್ಲ ನಿಮ್ಗೆ ಅಷ್ಟು ಅನುಮಾನ ಇದ್ರು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನೀವು 1 ವಾರದಿಂದ ಮನೆ ಬಿಟ್ಟು ಎಲ್ಲ ಹೋಗ್ತೀನಂತ ಹೋಗ್ಬಿಡೋನು, ಮೊಬೈಲೇ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋನು ಅಣ್ಣ ಅಲ್ವಾ? ಕರೆಕ್ಟಾಗಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕದ್ದು ಮಾತಾಡೋದು, ರೂಮ್ ಒಳಗೆ ಹೋಗ್ಬಿಟ್ಟು ಕದ್ದು ಮಾತಾಡೋದು, ಈ ರೀತಿ ಮಾಡ್ತಿರಲ್ವಾ? ನಾನು ಶಶಿ ಇಬ್ರು ಭಾಳ ಟೈಮ್ ಅಬ್ಸರ್ವ್ ಮಾಡಿದೀವಿ. ಏನೋ ಕೆಲಸ ಮಾಡ್ತಿರ್ತಾರಲ್ಲ ಪಾಪ ಫ್ರೆಂಡ್ಸ್ಗಳು ಯಾರೋ, ಡ್ಯೂಟಿ ಬ್ಯುಸಿ, ಹಂಗಾಗಿ ಯಾರ ಹತ್ರ ಮಾತಾಡ್ತಿರ್ತಾರೆ ಅನ್ಸುತ್ತೆ ಅನ್ಕೊಂಡು ನಾನು ನನ್ನ ಪಾಡಿಗೆ ನಾನು ಸುಮ್ಕಾಗಿದ್ದೆ ಕಣಮ್ಮ. ಇವಾಗ ಹೇಳಿದ್ದಕ್ಕೂ ಇವರು ಭಾವ ಇಷ್ಟ ದಿವಸ ಅವತಾರಗಳು ಮಾಡಿದ್ದಕ್ಕೂ ಸರಿ ಆಗ್ಬಿಟ್ಟೈತೆ ಅತ್ಲಾಗಿ. ಕರೆಕ್ಟಾಗಿ ಹೇಳ್ತಿದ್ದೀನಿ ಕಣಮ್ಮ. ನಿಜವಾಗ್ಲೂ ಅವ್ರು ಮದುವೆ ಆಗಿದ್ದಾರೆ ಕಣಮ್ಮ. ಮೊದಲೇ ಒಂದು ಮದುವೆ ಆಗಿದ್ದಾರೆ. ಆದ್ರೂ ಶಶಿ ನನಗೆ ರೀ ನಿಮ್ಮ ಮಾವನ ಮಗ ಸ್ವಲ್ಪ ಯಾರ್ಯಾರ ಹತ್ರನೂ ಮಾತಾಡ್ತಾನೆ ಕಣ್ರಿ, ನನಗೆ ಯಾಕೆ ಡೌಟ್ ಇದೆ ಕಣ್ರಿ ಅವ್ರ ಮೇಲೆ ಅಂತ ಎಲ್ಲ ಹೇಳಿದ್ಲು. ನಾನು ಇಲ್ಲ ಕಣ್ ಸುಮ್ಕಿರೆ, ನಮ್ಮ ಮಾವನ ಮಗ ಆ ರೀತಿ ಅಲ್ಲ, ಅವನು ಭಾಳ ಒಳ್ಳೆಯವನು, ಅವನು ಭಾಳ ಎದುರುತ್ತಾನೆ, ಈ ರೀತಿ ಎಲ್ಲ ತಪ್ಪು ಕೆಲಸ ಮಾಡಲ್ಲ, ಸುಮ್ಕಿರುವಂತ ನಾನೇ ಎಷ್ಟೋ ಸಲ ಅವನಿಗೆ ಬೈದು ಸುಮ್ನಾಕ್ಸಿದ್ದೀನಿ ಅವಳಿಗೆ. ಆದ್ರೆ ಇವಾಗ ಗೊತ್ತಾಗ್ತೈತೆ ಇವನು ಮಾಡ್ತಿದ್ದೆಲ್ಲ ಇಂಥ ಕೆಲಸನೇ ಅಂತ. ಅಮ್ಮ ನೀನ್ ಯಾವತ್ತು ಅಬ್ಸರ್ವ್ ಏನು ಮಾಡಿಲ್ವೇನಮ್ಮ? ನೀನು ಕರೆಕ್ಟಾಗಿ ಹೇಳಮ್ಮ, ನೀನು ನಿಜ ಹೇಳಮ್ಮ. ಅಲ್ಲ ಅವತ್ತು ನಾನು ಇವ್ನು ಯಾರ್ಯಾರ ಹತ್ರ ಸ್ವಂತ ಹೆಂಡತಿಗಿಂತ ಹೆಚ್ಚಾಗಿ ಮಾತಾಡ್ತಿದ್ದಾನಂತ ನಾನು ನೋಡ್ದೆ ಅಲ್ವಾ, ಕೇಳಿಸ್ಕೊಂಡೆ. ಕರೆಕ್ಟು ನಮ್ ದಿಲೀಪ ಹೇಳ್ತಿರೋದಕ್ಕೂ ಅವತ್ತು ನಮ್ಮ ಅಳಿಯಂದ್ರು ಮಾತಾಡಿದಕ್ಕೂ ನನ್ಗೆ ಯಾಕ ಅನುಮಾನ ಬರ್ತೈತಲ್ಲ. ನಿಜಾಗ್ಲೂ ಏನಾದ್ರೂ ಮದುವೆ ಆಗಿದಾರ ಮೊದ್ಲೇನೆ? ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ನಮ್ಮ ಅಣ್ಣನ ಮಗ ಇದಾನಲ್ಲ, ತಮ್ಮನ ಮಗ ಬಾಳ ಇದಾನವನು, ಗಿರೀಶ. ಅವನು ನಾನ್ ಅನ್ಕೊಂಡಿರೋಷ್ಟು ಒಳ್ಳೆಯವನಂತೂ ಅಲ್ವೇ ಅಲ್ಲ. ಅಯ್ಯೋ ಏನಪ್ಪ ಮಾಡೋದು ಇವಾಗ? ನಮ್ಮೂರಲ್ಲಿ ಆಗೋರು ಆಗ್ದಲೇ ಇರೋರು ಬಹಳ ಜನ ಇದ್ದಾರೆ. ಅನ್ಯಾಯವಾಗಿ ನನ್ನ ಮಗಳು, ಅಯ್ಯೋ ಅವಳು ನೆಮ್ಮದಿ ಅವಳೇ ಹಾಳು ಮಾಡ್ಕೊಂಡ್ಬಿಟ್ಲಲ್ಲಪ್ಪ ಕಣ್ಣ ಕೈ ನಮ್ ಕಡೆ ಮುಂದೆನೆ. ಇನ್ನು ಏನೇನ್ ನೋಡ್ಬೇಕು ಏನ? ಏನ್ಲ ಪಾಪ ನೀನ್ ಹೇಳ್ತಿರೋದು ದಿಲೀಪ? ನೀನ್ ಹೇಳ್ತಿರೋದು ನಿಜ ಎಲ್ಲ ಕರೆಕ್ಟಾಗಿ ಹೇಳ, ಬಾಯ್ ಬಿಟ್ಟು ಏನ್ ಹೇಳ್ತಿದೀಯಲ್ಲೋ ನೀನು?
ನನ್ಗೆ ಏನ್ ಮಾಡ್ತಿದ್ದೀನಿ ಏನ್ ಕೇಳ್ತಿದ್ದೀನಿ ಒಂದು ಗೊತ್ತಾಗ್ತಿಲ್ಲ ಕಳ್ಳ. ಕಿವಿ ಎಲ್ಲ ಗುಯ್ ಅಂತ ಬರ್ತೈತೆ, ನನ್ಗೆ ಬೆವರೆಲ್ಲ ಬರ್ತೈತೆ. ಆ ಏನೋ ಮಾಡೋದು ನಿಜಾಗ್ಲೂ ಎಲ್ಲ ಪಾಪ ನೀನ್ ಹೇಳ್ತಿರೋದು ಏನಾದ್ರೂ ನೀನ್ ಹೇಳ್ತಿರೋದೇನಾದ್ರು ನಿಜ ಆಗ್ಬಿಟ್ರೆ ಏನ್ಲ ಮಾಡೋದು? ತಲೆ ಎತ್ಕೊಂಡು ತಿರ್ಗಾಡಕ್ಕಾಗುತ್ತೇನೋ ನನ್ನ ಕೈಲಿ? ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ಆ ಈ ಹುಡುಗಿಯಿಂದ ನನ್ ನೆಮ್ಮದಿ ಇಲ್ದಂಗ ಆಗೋಯ್ತಲ್ಲಪ್ಪ. ಅಪ್ಪ ಅಪ್ಪ ಇವರೆಲ್ಲ ಮಾಡ್ತಿರೋದು ಮಸ್ಲತ್ತು ಕಣಪ್ಪ ನನ್ನ ಮೇಲೆ. ಮೊದ್ಲೇ ನಿನ್ ಜೊತೆ ನಾನು ಚೆನ್ನಾಗಿ ಮಾತಾಡ್ಸಿದ್ರೆ ಆಯ್ತು. ಅತ್ತಿಗೆಗೆ ತಡಿಯಕ್ಕೆ ಆಡ್ತಿರಲ್ಲ ಅತ್ತಾಗಿ. ತಿರ್ಗಾ ಇವಾಗ ನೀವೊಂದ್ ಸ್ವಲ್ಪ ನನಗೆ ಕ್ಲೋಸ್ ಆದ್ರಲ್ಲ, ಚೆನ್ನಾಗಿ ಮಾತಾಡ್ಸಿದಿರಲ್ಲ, ತಡಿಯಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಈ ಅಣ್ಣ ಇದಾನಲ್ಲ ಇವನು ದಿಲೀಪಣ್ಣ, ಬೇಕು ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾನೆ. ನೀವು ಮಾತ್ರ ಬಯಸ್ಬೇಕು, ಮನೆಯಿಂದ ಹೋಗ್ಬೇಕು ಅಂತ. ನನಗೆ ನೆಮ್ಮದಿ ಇಲ್ದಂಗ್ ಮಾಡ್ಬೇಡ್ರಿ, ಸುಮ್ಕಿರಿ. ಅವ್ನ ಮಾತು ಕೇಳ್ಕೊಂಡ್ಬಿಟ್ಟು ನನಗೆ ಬೈಬೇಡ ಕಣಪ್ಪ ನೀನು. ದಯವಿಟ್ಟು ನೀನು ಏನು ತಪ್ಪು ತಿಳ್ಕೊಬೇಡ. ಆ ರೀತಿ ಗಿರೀಶ ಈ ರೀತಿ ಎಲ್ಲ ಮಾಡಿರಲ್ಲ. ನನ್ಗೆ ಬಹಳ ಪ್ರೀತಿಸಿದ್ದ ಕಣಪ್ಪ ಅವನು. ಮೊದ್ಲು ನಾನು ಬಹಳ ವರ್ಷದಿಂದ ನಾವು ಪ್ರೀತಿ ಮಾಡ್ಬಿಟ್ಟು ಮದ್ವೆ ಆಗಿರೋದು. ಹಂಗೆ ಏನಾರು ಗೊತ್ತಿದ್ರೆ ಯಾವತ್ತೂ ನನ್ನ ಕೈಲಿ ಸಿಗಾಕೊಂಡ್ಬಿಡೋನು ಅವನು. ಯಾರ ಮಾತು ಕೇಳ್ಬೇಡ ಕಣಪ್ಪ. ಅಮ್ಮ ನೀನು ಅಮ್ಮ ಯಾರ ಮಾತು ಕೇಳ್ಬೇಡ. ನಿಮ್ಗೆ ಸತ್ಯ ಗೊತ್ತಾಗ್ಬೇಕಾ? ದಿಲೀಪನ ಹತ್ರನೇ ಹೋಗೋಣ ಬನ್ನಿ ಬೇಕಾದ್ರೆ. ಅದ್ರಲ್ಲೂ ಆ ಗಜೇಂದ್ರಣ್ಣ ಕುಮಾರಣ್ಣ ಅವರೆಲ್ಲರೂ ನೆನಮೊನ್ನೆ ನಮ್ಗೆ ಚೆನ್ನಾಗಿ ಕ್ಲೋಸ್ ಆಗಿರೋದು. ಮೊದ್ಲಿಂದಾನು ನಮ್ಮ ಮೇಲೆ ಬಹಳ ಹೊಟ್ಟೆ ಕಿಚ್ಚು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಈ ದಿಲೀಪಣ್ಣನು ನೀವು ಅಪ್ಪ ಬಹಳ ಮಾತಾಡ್ತಿದ್ದಾರೆ. ಅಪ್ಪ ಯಾವ್ದೇ ಕಾರಣಕ್ಕೂ ನೀ ಯಾವಾರ್ಬೇಡ, ಸುಮ್ಕಿರಪ್ಪ. ನನ್ನ ಮಾತು ಕೇಳಪ್ಪ, ಸತ್ಯ ಏನಂತ ನಿನ್ಗೆ ಗೊತ್ತಾಗುತ್ತೆ. ಅಯ್ಯೋ ಅಲ್ಲ ಕಣಮ್ಮ, ನಿನ್ಗೆ ಹೇಳದ್ ನಾನು ಅರ್ಥ ಆಗ್ತಿಲ್ವೇನಮ್ಮ ನಿನಗೆ? ನಿನಗೆ ಯಾವ ರೀತಿ ನಮ್ಮ ಅರ್ಥ ಮಾಡಿಸ್ಲಿ? ಅದಕ್ಕೋಸ್ಕರನೇ ಅನ್ಸುತ್ತೆ. ಕುಮಾರಣ್ಣನು ಗಜೇಂದ್ರಣ್ಣ ಇಷ್ಟು ದಿವಸ ಸತ್ಯ ಗೊತ್ತಿದ್ರು ಬಾಯಿ ಮುಚ್ಕೊಂಡು ಹಾಕಿದ್ರು ಅಂದ್ರೆ ಇದಕ್ಕೋಸ್ಕರನೇ. ಅವರೇ ಹೇಳಿದ್ರು ನನಗೆ, ಏನಪ್ಪ ದಿಲೀಪ ಮೊದ್ಲೇ ಹೇಳ್ತಿದ್ದು ಕಣೋ, ನಾವು ಹೇಳನಂತ ಬಂದ್ರೆ ಎಲ್ಲಿ ನಿಮ್ಮ ಮನೆಯವ್ರು ನೆಂಬಲ್ಲ ಅಂತ ನಮ್ಮ ಮೇಲೆ ಸುಮ್ಮನೆ ಕೆಟ್ಟ ಆರೋಪ ಹೊರಸ್ತಾರಂತ ನಾವೇನು ಮಾತಾಡ್ದಂಗೆ ಸುಮ್ಕೆ ಇದ್ದು ಕಣ ಇಷ್ಟು ದಿವಸ ಅಂತ ಹೇಳ್ತಿದ್ರು. ಯಾಕೆ ಹೇಳ್ದಂಗಿದ್ರು ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ನಿಮ್ಗೆ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಸರಿ ಆಯ್ತು, ನಿಮ್ಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ, ರೆಡ್ ಹ್ಯಾಂಡ್ ಆಗಿನೇ ತೋರಿಸ್ತೀನಿ. ಬನ್ನಿ ಆಯ್ತು, ನನ್ನ ಜೊತೆ ಬನ್ನಿ. ಅಪ್ಪ ನೀನು ಬಾರಪ್ಪ, ಅಮ್ಮ ನೀನು ಬಾರಮ್ಮ ಚಂದು, ತೋರಿಸ್ತೀನಿ ಬಾ. ಈಗ ಮೊದಲನೇ ಹೆಂಡತಿ ಸೋಮಿಂಗಂತೆ ಇಲ್ಲಿ ಅತ್ತೆ ಮಾವನ ಮನೇಲೆ ಕರ್ಕೊಂಬಂದ್ಬಿಟ್ಟು ಅಲ್ಲೇ ಇದಾರಂತೆ, ಇಲ್ಲೇ ಮನೇಲೆ, ಜಾಸ್ತಿ ದೂರ ಏನಿಲ್ಲ. ಬನ್ನಿ ನಡ್ಕೊಂಡೆ ಹೋಗೋಣ, ಸತ್ಯ ಏನಂತ ನಿಮ್ಗೆ ಗೊತ್ತಾಗುತ್ತೆ. ನಡಿಯೋಣ. ಅದೇವ್ ಕರ್ಕೊಂಡು ಹೋಗ್ತೀಯಾ? ನಾನು ಬರ್ತೀನಿ ನಡಿ. ನನ್ ಗಂಡ ಏನಂತ ನಿನ್ಗೆ ಸಾಕ್ಷಿ ಸಮೇತ ನಾನು ತೋರಿಸ್ತೀನಿ ಕಣ್. ನಡಿ. ನೀನ್ ಹೇಳೋದಕ್ಕೆಲ್ಲ ನಾನೇನು ಎದರ್ಕಣಲ್ಲ. ನಡಿ ಆಯ್ತು, ಹೋಗೋಣ. ನಡೀರಿ ಹೋಗೋಣ. ಅತ್ತೆ ಮಾವನ ಮನೆಗೆ ಬರೋದಕ್ಕೆ ನನ್ಗೇನು ಭಯ ಏನಿಲ್ಲ. ನನ್ ಗಂಡ ಆ ರೀತಿ ತಪ್ಪು ಮಾಡೋದೇ ಇಲ್ಲ, ಸರಿನಾ? ಅಲ್ಲ ಅಕಸ್ಮಾತ್ ಏನಾದ್ರು ನೋಡೋಣ, ಇವಾಗ್ಲೇ ಹೇಳ್ತಿದೀನಿ, ನನ್ ಗಂಡ ಏನಾದ್ರು ಏನು ತಪ್ಪು ಮಾಡದಲೆ ಬೇಕು ಬೇಕು ಅಂತ ನೀನೇನಾದ್ರು ಆರೋಪ ಹೊರಿಸಿದ್ರೆ ಮಾತ್ರ ನಿಜಾಗ್ಲೂ ಹೇಳ್ತಿದೀನಿ, ನೀನ್ ಮಾತ್ರ ಈ ಮನೇಲಿ ಇರಂಗಿಲ್ಲ. ಈ ಮನೆ ಬಿಟ್ಟು ಆಚೆ ಕಡೆ ಹೋಗ್ಬಿಡ್ಬೇಕು, ಸರಿನಾ? ಅಪ್ಪ ಅಮ್ಮನ ಮುಂದೆನೆ ಬಾಯ್ ಬಿಟ್ಟೆ ಹೇಳ್ತಿದ್ದೀನಿ ನಾನು. ಅಯ್ಯೋ ನಾನು ಹೋಗೋದಿರ್ಲಿ ಚಂದು, ಬಾರಮ್ಮ ಮೊದ್ಲು. ಅದಕ್ಕೆ ನಿನಗೆ ಹೇಳ್ತಿರೋದು, ನಿನಗೆ ಸ್ವಲ್ಪ ಬುದ್ಧಿ ಕಡಿಮೆನೆ ನಿನಗೆ. ಸುಮ್ಮನೆ ಆತರ ಪಟ್ಬಿಟ್ಟು ಅಪ್ಪ ಅಮ್ಮನ ಮುಂದೆ ನನ್ನ ಮುಂದೆ ಸುಮ್ಮನೆ ದಬಾಸಕ್ ಮಾತ್ರ ಸರಿ ಇದೆಯಾ, ಬಿಟ್ರೆ ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಇನ್ನು. ಬಾ ಆಯ್ತು, ನೀನು ಅದೇನು ಮುಂದೆ ಮಾಡ್ಕೊಳುವಂತೆ ಸತ್ಯ ಗೊತ್ತಾಗ್ಲಿ ಮೊದ್ಲು. ಬರ್ರಿ ಹೋಗೋಣ. ಅಪ್ಪ ಬಾರಪ್ಪ. ಅಲ್ಲ ನಮ್ ಪಾಪ ದಿಲೀಪ ಹೇಳ್ತಿರೋದು ನೋಡಿದ್ರೆ ಯಾಕ ನಿಜಾನೇ ಅನಿಸ್ತೈತೆ. ಅಲ್ಲ ಅವ್ನು ಕರ್ಕೊಂಡು ಹೋಗ್ತಿದ್ದಾನ ನಿಜಾಗ್ಲೂ. ನಿಜಾಗ್ಲೂ ಅವನು ಗಿರೀಶ ಏನಾದ್ರು ಮದುವೆ ಆಗಿದಾನ, ಹುಡುಗಿ ಕರ್ಕೊಂಡ್ ಬಂದಿದ್ದಾನ? ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಅಯ್ಯೋ ಹಣೆ ಬರವೆ, ಎಂತ ಕೆಲ್ಸ ಆಗೋಯ್ತಪ್ಪ. ಈ ಹುಡುಗಿ ನೋಡಿದ್ರೆ ದೊಡ್ಡದಾಗ್ ಬೇರೆ ಇವಳು. ನನ್ ಗಂಡ ಅಂತವನು ಇಂತವನು ಏನು ಇಲ್ಲ, ಸುಮ್ನೆ ಏನೇನು ಹೇಳ್ಬಿಡ್ರಿ ಅಂತ ಈ ಹುಡುಗಿ ಹಿಂಗ್ ಹೇಳ್ತಿದ್ದಾಳೆ. ಈ ಹುಡುಗ ನೋಡಿದ್ರೆ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಬನ್ನಿ ಅಂತ ಈ ಮಗ ಕರ್ಕೊಂಡು ಹೋಗ್ತಿದ್ದಾನೆ. ಯಾರ್ದ ಮಾತು ನೆಂಬೋದು, ಯಾರ್ದ ಮಾತು ಬಿಡೋದು ಒಂದು ಗೊತ್ತಾಗ್ತಿಲ್ಲಪ್ಪ ನನ್ಗಂತೂ ಅತ್ಲಾಗಿ. ಅಯ್ಯೋ ಏನಾನು ಇನ್ನು ಮುಂದೆ ಏನೇನು ಅನ್ಭವಿಸ್ಬೇಕು, ಇನ್ನು ಯಾರ ಹತ್ರ ಬಯಸ್ಕೋಬೇಕು, ಇನ್ನು ಕಣ್ಣಿಂದ ಏನೇನು ನೋಡ್ಬೇಕು, ಅಯ್ಯೋ ನನ್ಗಂತೂ ಗೊತ್ತಿಲ್ಲಪ್ಪ. ಬಾರಮ್ಮ ಅಪ್ಪ ಬರ್ರಿ ಹೋಗೋಣ ಬರ್ರಿ.